ನಮ್ಮನ್ನು ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿ ಆಗೋದು ನಮ್ಮವ್ರ ಜೊತೆಗೆ ಸೇರಿದಾಗ. ಯಾಕಂದರೆ ನೀವೆಲ್ಲ ಸೇರಿದ್ರೇ ಸಿನಿಮಾ ಇಂಡಸ್ಟ್ರಿ. ಬರೀ ನಾವು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೇರಿ ಅಲ್ಲೆಲ್ಲೋ ಶೂಟಿಂಗ್ ಮಾಡ್ತೀವಿ, ಸಿನಿಮಾ ಕಂಪ್ಲೀಟ್ ಮಾಡಿದರೆ ಮಾತ್ರ ಅದು ನಮ್ಮ ತಂಡ ಆಗಲ್ಲ. ಮಾಧ್ಯಮ ಜೊತೆಗೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ನಮ್ಮವ್ರು ಇದ್ದಾರಪ್ಪ ಇಷ್ಟು ವರ್ಷಗಳಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಅನ್ನೋ ಥರ ಕಾಣಿಸ್ತೀರ. ಆ ಥರದ್ದೊಂದು ಸಿಚುವೇಶನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತಲ್ಲ. ಹಾಗಾಗಿ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಕ್ಲಾಂತ ಸಿನಿಮಾಗೆ ಥ್ಯಾಂಕ್ಸ್. ಟ್ರೈಲರ್ ನೋಡಿದ್ವಿ, ತುಂಬ ಆ್ಯಕ್ಷನ್ ಆಗಿದೆ ಆ್ಯಂಡ್ ಹೀರೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲ ಫೈಟೆಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಒಂದು ಒಳ್ಳೆ ಪ್ರಯತ್ನ. ಯಾವುದೇ ಆಗಲಿ ಎಲ್ಲದಕ್ಕೊಂದು ಪ್ರಾರಂಭ ಅನ್ನೋದಿರುತ್ತೆ, ಪ್ರಯತ್ನ ಅನ್ನೋದಿರುತ್ತೆ. ಸೊ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗಬೇಕು ಅಂತ ಆಶಿಸ್ತೀವಿ. ಹಾಗಾಗಿನೇ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದು. ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕರು ಅವರು ಮತ್ತು ಅವರ ಸಹೋದರರು ಮಹೇಶ್ ಅವರು ನನ್ನ ಸ್ನೇಹಿತರು. ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದಾಗ ಪಾಪ ಅಲ್ಲಿದ್ದಾರೆ ಮಹೇಶ್ ಅವರು, ತುಂಬ ಸಪೋರ್ಟ್ ಮಾಡಿದರು. ಅವರು ಅವರ ಸ್ನೇಹಿತರೆಲ್ಲ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಸಪೋರ್ಟ್ ಮಾಡಿದರು. ಸೊ ಆ ಪ್ರೀತಿ ಮೇಲೆ, ಆ ಗೌರವದ ಮೇಲೆ, ಆ ಋಣದ ಮೇಲೆ ನಾನು ಇಲ್ಲಿ ಬಂದಿರೋದು. ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ಆದಷ್ಟು ಪ್ರೋತ್ಸಾಹಿಸಿ ಹೊಸಬರಿಗೆ. ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು, ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು. ಅದು ಹೊಸಬ್ರು ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಮತ್ತೆ ಆ ಸಂಭ್ರಮ, ವಿಜೃಂಭಣೆ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅದು ರಾರಾಜಿಸ್ಬೇಕು. ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು, ಹೊಸ ಪ್ರಯತ್ನ ಮತ್ತೊಮ್ಮೆ ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಿತ್ರದ ತಂತ್ರಜ್ಞರು ಹಾಗೂ ನಮ್ಮ ಸ್ನೇಹಿತರು ಎಲ್ರಿಗೂ ನಮಸ್ತೆ. ಹಾಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಡ್ವಾನ್ಸ್ ಆಗಿ. ಕ್ಲಾಂತ ಇದು ಒಂದು ಸಾಧಾರಣ ಒಂದು 1.5 ವರ್ಷದ ಜರ್ನಿ ನಮ್ಮದು. ಎಲ್ಲ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದೆ. ಟ್ರೈಲರ್ ಈಗ ರಿಲೀಸ್ ಮಾಡಿದ್ವಿ, ನೀವು ನೋಡಿರ್ತೀರ. ನಾವು ಆಲ್ಮೋಸ್ಟ್ ಅಂದರೆ ಒಂದು 35-40 ದಿವಸ ಬರೀ ಕಾಡಲ್ಲಿದ್ವಿ ನಾವು ಶೂಟಿಂಗ್ಗೆ. ಗುಂಡ್ಯ ಹಾಗೂ ಕುದುರೆಮುಖ ಮತ್ತು ಸುಬ್ರಹ್ಮಣ್ಯ ಫಾರೆಸ್ಟ್ ಈ ಇದರಲ್ಲಿ ಒಂದು 30 ದಿವಸ ಶೂಟಿಂಗ್ ಮಾಡಿದ್ವಿ ನಾವು. ಚೆನ್ನಾಗಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಮಗೇನು ಅಂತ ಏನು ತೊಂದರೆ ಆಗಿಲ್ಲ. ಯಾಕಂದರೆ ಇದರಲ್ಲಿ ಒಂದೇನಂದ್ರೆ ನಾನು ಕೊರಗಜ್ಜನ್ ದೇವ್ರದೊಂದು ಹಾಕಿದ್ದೀವಿ ಇದರಲ್ಲಿ. ಇದನ್ನು ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾವು ಬರೆದಿದ್ವಿ ಒಂದು. ಅಂದರೆ ನಾನು ಕೊರಗಜ್ಜಂದು ತುಂಬ ದೊಡ್ಡ ಭಕ್ತ ಮೊದಲಿಂದನು. ನಾನು ಒಂದು 20 ವರ್ಷ ಆಯಿತು. ಕಾಂತಾರ ಮುಂಚೆನಾ? ಮುಂಚೆ ಸರ್, ಮುಂಚೆ ಬರೆದಿದ್ದು ಕಾಂತಾರ. ನಾವು ಲಾಕ್ಡೌನ್ ಟೈಮಲ್ಲಿ ಸ್ಕ್ರಿಪ್ಟ್ ಮಾಡಿರೋದು. ಕಾಂತಾರ ಬಂದು ನೋಡಿದಾಗ ನಮಗೆ ಬೇಜಾರಾಯಿತು ನಿಜವಾಗ್ಲೂ. ಅಂದರೆ ಅವಾಗೆಲ್ಲ ನಾವು ಸ್ಕ್ರಿಪ್ಟ್ ಹಾಕಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಕಾಂತಾರ ನೋಡಿದ್ಮೇಲೆ ಬೇಜಾರಾಯಿತು, ಅವತ್ತು ಇದೇ ಥರ ಬರ್ತಿದೆಯಲ್ಲ ಏನು ಮಾಡೋದು ಅಂತೇಳಿ. ಆಮೇಲೆ ಮಾಡೋದು ಬೇಡ ಅಂತ ನಿಲ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ ಅದು ಬೇರೆ ಇದೆ, ನಮ್ಮದು ಬೇರೆ ಕಂಟೆಂಟ್ ಇದೆ, ಮಾಡೋಣ ಅಂತೇಳಿ ಮತ್ತೆ ಮಾಡಿದ್ವಿ. ಅಂದರೆ ಆ ಕೊರಗಜ್ಜ ನಮ್ಮನ್ನೆಲ್ಲೂ ಕೈ ಬಿಟ್ಟಿಲ್ಲ ಇದುವರೆಗೂ. ಹಾಗಾಗಿ ಕಂಟಿನ್ಯೂ ಮಾಡಿದ್ವಿ. ಮ್ಯೂಸಿಕಲ್ ಹಂಗೆ ಇದೆ. ಮ್ಯೂಸಿಕ್ ಇಲ್ಲ, ಅದೇ ಮೊದಲೇ ರೆಕಾರ್ಡಿಂಗ್ ಎಲ್ಲ ಮೊದಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ದಣಿವು ಅಂತೇಳಿ, ದಣಿವು, ಸುಸ್ತು, ಆಯಾಸ. ಕ್ಲಾಂತ ಅಂತ ಹೇಳಿದ್ರೆ ನಿಮ್ಗೆ ಒಂದು ಏನ್ ಹೇಳ್ತಾರೆ, ಒಂದು ಕೆಲಸ ಮಾಡಿದ ಅಂತ ಇನ್ನು ಸಾಕಪ್ಪ ಸಾಕು ಅಂತ ಹೇಳುವ ಒಂದು ಫೀಲ್ ಬರುತ್ತಲ್ವಾ. ಆ ತರದ ಸುಸ್ತು ಅಂದ್ರೆ ಬರೀ ಆಯಾಸ ಆ ಶಬ್ದ ಅಲ್ಲ. ಕ್ಲಾಂತ ಅಂದ್ರೆ ನಮ್ಗೆ ಒಮ್ಮೆ ಫೆಡ್ ಅಪ್ ಆಗುಂತ ಹೇಳ್ತೀವಿ, ಇದು ಬೇಡ, ಅದ್ರ ವಿಷಯ ಬೇಡ ಅಂತ, ಇನಫ್ ಅಂತ ಹೇಳುವ ಒಂದು ಭಾವನೆ. ಅದು ಈ ಜರ್ನಿ ಮಾಡಿದ ನಂತರ ಅವರಿಗೆ ಅನ್ಸುತ್ತೆ. ಸೊ ಅದಕ್ಕೆ ನಾವು ಆ ಥರದ ಟೈಟ್ಲ್ ಸೂಟ್ ಆಗುತ್ತೆ. ಟೈಟ್ಲಿಗೆ ತುಂಬಾ ತಡಕಾಡಿದ್ವಿ. ಆಮೇಲೆ ಕನ್ನಡದ ಎಲ್ಲ ವರ್ಡ್ಗಳನ್ನು ಎಲ್ಲರೂ ಅದನ್ನು ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಸಂಸ್ಕೃತ ಶಬ್ದದಿಂದ ತೆಗೆದು ಇದನ್ನು ಹಾಕಿದ್ದು. ನೀವೇ ಫಸ್ಟ್ ಬಳಕೆ ಆಗಿದೆ. ಅಲ್ಲ, ಇನ್ನೊಂದು ಹೇಳ್ಬೇಕಾದ್ರೆ ಅಲ್ಲ, ಇನ್ನೊಂದು ನೀವು ಹಿಟ್ ಆಗಿರೋ ಮೂವ್ ಎಲ್ಲ ಕಾದಲ್ಲಿ ಇದೆ, ಅದಕ್ಕೆ ಅದೊಂದು ಕಾರಣ ಇರ್ಬೋದು. ಅಲ್ಲ, ಕಾಂತಾರ ನೀವೇ ಇಟ್ಬಿಡ್ಬೋದಾಯ್ತು ಈ ಸಿನಿಮಾಗೆ. ಕಾಂತಾರ 2 ಅಂತ ಋಷಭ್ ಶೆಟ್ಟಿ ಅವ್ರ ಕೇಸ್ ಹಾಕ್ತಿದ್ರು.
ಕಾಡಲ್ಲೇ ಮಾಡಿರೋದು. ವೀಕೆಂಡ್ ವಿತ್ ಲವರ್ ಅಂತಿದೆ, ಅದಕ್ಕೆ ಅದು ಎಷ್ಟು ಸಂಜಾಯಿಸಿ ಕೊಡುತ್ತೆ ಸಿನಿಮಾ? ಇಲ್ಲ, ಆಕ್ಚುಲಿ ಫಸ್ಟ್ ಇದ್ದ ಟೈಟ್ಲು ವೀಕೆಂಡ್ ವಿತ್ ಲವರ್ ಅಂತ. ನಾವು ಫಸ್ಟ್ ಟೈಟ್ಲ್ ಅದು ಇಟ್ಟಿದ್ವಿ. ಅದಾದ್ಮೇಲೆ 48 hours ಅಂತ ಒಂದು ಪ್ಲಾನ್ ಮಾಡಿದ್ವಿ. ಎರಡು ಇಂಗ್ಲಿಷ್ ಆಗುತ್ತೆ ಬೇಡ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತೇಳಿ ಯಾವ್ದು ಬೇರೆ ಹುಡ್ಕೋಣ ಅಂತ. ಆಮೇಲೆ ಅದೆರಡು ಇಟ್ಟಾಗ್ಲೂ ನಮ್ಮ ಕೆಲಸಗಳೆಲ್ಲ ತುಂಬಾ ಡಿಸ್ಟರ್ಬ್ ಆಗೋದು, ಹಳೆ ಕಡೆ ಬರೋದೆಲ್ಲ. ಇನ್ನೊಂದು ಒಪಿನಿಯನ್ ಡಿಫರೆನ್ಸ್ ಇತ್ತು ನಮ್ಮ ಟೀಮಲ್ಲಿ. ಒಬ್ಬರಿಗೆ ಇದು ಇಷ್ಟ ಆದ್ರೆ ಇನ್ನೊಬ್ರಿಗೆ ಇದು ಇಷ್ಟ ಆಗಿಲ್ಲ. ಆಮೇಲೆ ಫೈನಲ್ ಆಗಿ ಕ್ಲಾಂತ ಅಂತ ಇಟ್ವಿ. ಫಸ್ಟ್ ಯಾರಿಗೆ ಅಕ್ಸೆಪ್ಟ್ ಆಗಿಲ್ಲ. ಆಮೇಲೆ ಹೋಗ್ತಾ 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 ಅದನ್ನು ಕೇಳಿ 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 ಈಗ ಎಲ್ರಿಗೂ ಕ್ಲಾಂತ ಹೆಸರು ಇಷ್ಟ ಆಗಿದೆ ಅಂತ ಇದಾಗಿಲ್ಲ. ನನಗೆ ಅನ್ಸುತ್ತೆ ಕ್ಲಾಂತ ನಮಗೆ ಹೆಸರು ನಮ್ಗೆ ತುಂಬಾ ಜನ ಕೇಳಿದ್ರು ನಿಮ್ಮ ಹಾಗೆ ಏನದು ಅಂತ. ಸೊ ಅದೊಂದು ಹೊಸ ಶಬ್ದ ಕನ್ನಡದಲ್ಲಿ ಸಂಸ್ಕೃತ ನಮಗೆ ಎಲ್ರಿಗೂ ಗೊತ್ತಿದೆ, ನಾವು ಕನ್ನಡದಲ್ಲಿ ಬಳಸ್ಕೊಳ್ತಾ ಇದೀವಿ. ಕ್ಲಾಂತ ಅನ್ನೋದು ಇದೆ, ನಿಮ್ಗೆ ಹಳೆ ಇದಂತ ನೋಡಿದ್ರೆ ಇದೆ, ಸಂಸ್ಕೃತ ಶಬ್ದ ಅದು. ಸೊ ಅದನ್ನು ಬಳಕೆ ಮಾಡಿದ್ದೀವಿ. ಸಿನಿಮಾ ಹೇಗೆ ಕನೆಕ್ಟ್ ಆಗುತ್ತೆ ಅಂತ? ಕನೆಕ್ಟ್ ಅಂದ್ರೆ ಅದೇ ಹೇಳಿದ್ ನಾನು, ಅವರು ಜರ್ನಿ ಮಾಡಿ ಅವರಿಗೆ ಎಲ್ಲ ಟ್ರಿಪ್ ಹೋಗಿರ್ತಾರೆ. ಆ ಟ್ರಿಪ್ ಹೋಗಿ ಅವ್ರಿಗೆ ಎಂಡಿಗೆ ಆಗುವ ಫೀಲಿಂಗ್ಗೆ ಕ್ಲಾಂತ. ಕೊರಗಜ್ಜನ ಲೈನ್ ಅಂದ್ರೆ ಅದು ನಾವು ಇಲ್ಲಿ ನಾನು ಕಾಂತಾರಕ್ಕೂ ಕ್ಲಾಂತಕ್ಕೂ ಏನ್ ಡಿಫರೆನ್ಸ್ ಇದೆ ಅಂದ್ರೆ, ಕಾಂತಾರದಲ್ಲಿ ಅದರ ಸಂಸ್ಕೃತಿಯನ್ನು ತೋರಿಸಿದ್ದಾರೆ ನಿಮ್ಮ ಅದರ ಇದನ್ನೆಲ್ಲ. ನಾವು ಅದನ್ನ ಆ ಕೆಲಸ ಮಾಡಿಲ್ಲ. ನಾವು ಒಂದು ಏನ್ ಹೇಳ್ತಾರೆ, ಒಂದು ದೈವಿಕ ಶಕ್ತಿಯ ಒಂದು ಅದನ್ನ ಅನಾವರಣ ಮಾಡ್ಲಿಕ್ಕೆ ಹೋಗಿದ್ವಿ. ದೈವಿಕ ಶಕ್ತಿಯ ಒಂದು ನಂಬಿಕೆ ಇರುತ್ತೆ ಮನುಷ್ಯನಿಗೆ. ಒಂದು ಮೂವಿ ನೋಡಿದಾಗ ನಮಗೇನು, ಅಥವಾ ನಾವೊಂದು ಜೀವನದಲ್ಲಿ ನಂಬಿಕೊಂಡು ಕೆಲಸ ಮಾಡ್ತೀವಲ್ಲ, ಆ ನಂಬಿಕೆ ಎಳೆಯನ್ನು ತಂದಿದ್ದೀವಿ ಅಷ್ಟೇ. ಸೊ ಇದರಲ್ಲಿ ನಾವು ಯಾವುದೇ ಒಂದು ಅದು ಪಾಪ್ಯುಲರ್ ಐಟಮ್ ಅದನ್ನು ನೋಡಿ ಆ ತರ ಮಾಡಿಲ್ಲ. ಇದು ನಮ್ಮ ಜನಸಾಮಾನ್ಯ ನಮ್ಮ ಬದುಕಿನಲ್ಲೂ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಒಂದು ಬಿಲೀಫ್ ಮಾಡ್ತೀವಲ್ಲ, ಅದೊಮ್ಮೊಮ್ಮೆ ಫಲ ಕೊಡುತ್ತೆ. ಎಲ್ರಿಗೂ ಅನುಭವ ಆಗಿರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ. ನಾವು ಈ ಕಥೆಯಲ್ಲೂ ಅದನ್ನೇ ಹೇಳಿದ್ದೀವಿ. ಸೊ ಅದಕ್ಕೆ ನೀವು ಕಂಟೆಂಟ್ ಬಂದಿದೆ ಅಷ್ಟೇ. ಇದರಲ್ಲಿ ನಾವು ಯಾವುದೇ ಕೋಲ್ ಆಗ್ಲಿ ಅಥವಾ ಇದನ್ನೆಲ್ಲ ನಾವು ಇದು ಮಾಡ್ಲಿಕ್ಕೆ ಹೋಗಿಲ್ಲ. ನಾವು ಶೂಟ್ ಮಾಡಿದಾಗ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದು ಮಾಡಿದ್ರೆ ಇನ್ನೊಂದು ಕಾಂಟ್ರವರ್ಸಿ ಆಗುತ್ತೆ, ಅದು ಬೇಡ ಅಂತೇಳಿ ನಾವು ಕತೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೊಂಡಿದ್ದೀವಿ. ಎರಡು ಇದೆ ಅದರಲ್ಲಿ. ಅದೇ ಅದು ಕೆಲವು ಸೀನ್ಸ್ ತುಳುವಲ್ಲೂ ಇದೆ, ಅಂದ್ರೆ ಮಂಗಳೂರಲ್ಲಿ ನಡೆಯುವಂತ ಸಬ್ಜೆಕ್ಟ್ ಇತ್ತು. ಕನ್ನಡ ಸಿನಿಮಾ ಯಾಕಾರು ಮಾಡ್ತಿದ್ದೀರ ಅಂತಂದ್ರೆ ಅದಕ್ಕೆ ನಾ ತಿರುಗು ಕೊರಗಜಿಂಕೆ ಆ ಥರದ. ಹೌದು, ಅದು ನಂಗೊಂದು 2 ಇನ್ಸಿಡೆಂಟ್ ಆಗಿದೆ ಇದರಲ್ಲಿ. ಬಿಗಿನಿಂಗ್ ನಾವು ಶುರು ಮಾಡ್ಬೇಕಾದ್ರೆ ಒಂದು 4 ದಿವಸ ಶೂಟಿಂಗ್ ಮಾಡಿದ್ವಿ. ಆ ಟೈಮಲ್ಲಿ ಒಬ್ರು ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಯ್ತು, ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯ್ತು, ಸ್ಟಾಪ್ ಆಗೋಯ್ತು. 1 ತಿಂಗಳು ಸ್ಟಾಪ್ ಆಯ್ತು. ಆಮೇಲೆ ಟೇಕ್ ಆಫ್ ಆಗಿಲ್ಲ. ಆಮೇಲೆ ನಮ್ಮ ಕೊರಗ ಜನರಿಗೆ ಪ್ರಾರ್ಥನೆ ಮಾಡಿದೆ, ಮಾಡಿ ಹಿಂಗಿದೆ ತುಂಬಾ ಕಷ್ಟ ಇದ್ವಿ, ಏನಾದ್ರು ಮಾಡಿದ್ರು ಮತ್ತೆ ಸ್ಟಾರ್ಟ್ ಮಾಡಿಸಿದಾಗ ಉದಯ್ ಸರ್ ಸಿಕ್ಕಿರೋದು ನಮ್ಗೆ. ಇವ್ರು ಸಿಕ್ಕಿದ ಮೇಲೆ ಇವತ್ತಿನವರೆಗೂ ಎಲ್ಲೂ ಸ್ಟಾಪ್ ಆಗಿಲ್ಲ. ಒಂದು ಸ್ಟೇಜಲ್ಲಿ ಮುಗಿಸಿ ಇವತ್ತು ರಿಲೀಸ್ ಅಂತ ಬಂದಿದೆ. ಅದು ಆ ಕೊರಗ ಜನ ಇದ್ರಿಂದಾನೆ. ಅದ್ರ ಜೊತೆ ಇನ್ನೊಂದೇನಂದ್ರೆ ನಮ್ಗೆ ಸಂಗೀತ ಭಟ್ ಸಿಕ್ಕಿರೋದು. ಅದು ಅಷ್ಟೇ, ನಾವು ಫಸ್ಟ್ ಅಪ್ರೋಚ್ ಮಾಡಿದ್ವಿ ಸಂಗೀತ ಭಟ್ ಮೇಡಮ್. ಆ ಕತೆ ಹೇಳಿ ಓಕೆ ಆಯ್ತು, ಓಕೆ ಚೆನ್ನಾಗಿದೆ ಮಾಡ್ತೀನಿ ಅಂತಂದ್ರು. ಇನ್ನೇನು 1 ವಾರ ಶೂಟಿಂಗ್, 20ನೇ ತಾರೀಕಿನ ಶೂಟಿಂಗ್ ಪ್ಲಾನ್ ಮಾಡಿದ್ವಿ. 15ಕ್ಕೆ ಫೋನ್ ಮಾಡಿಬಿಟ್ಟು ಇಲ್ಲ ನಂಗೆ ಹುಷಾರಿಲ್ಲ, ಟೈಫಾಯ್ಡ್ ಬಂದಿದೆ, ನಾನು ಅಡ್ಮಿಟ್ ಆಗಿದ್ದೀನಿ ಅಂತಂದ್ರು. ನಾವೆಲ್ಲ ಅಡ್ವಾನ್ಸ್ ಲೊಕೇಶನ್ ಅಡ್ವಾನ್ಸ್ ಮಾಡಿದೀವಿ. ಆರ್ಟಿಸ್ಟ್ ಶೋಭರಾಜ್ ಸರ್, ವೀಣಾ ಸುಂದರ್ ಕಾಂಬಿನೇಷನ್, ಸಂಗೀತ ಮೇಡಮ್ ಇದ್ರು, ಎಲ್ಲ ಕಾಂಬಿನೇಷನ್ ಇಟ್ಕೊಂಡು ಇನ್ನೇನು ಅವರು ನಾಗಲ್ಲೂ ಬೇರೆ ಹೀರೋಯಿನ್ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ. ಸರ್ ನಾಳೆ ಮುಹೂರ್ತ, ಆದ್ರೂ ಇನ್ನೂ ಸಿಕ್ಕಿಲ್ಲ. ಸರ್ ಈ ಮುಹೂರ್ತ ಹೆಂಗು ಮಾಡಿದ್ವಿ, ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಡೇ ಹೀರೋಯಿನ್ ಪೊಸಿಷನ್ ಇತ್ತು ನಮ್ಗೆ. ಅವತ್ತು ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ. ಅವ್ರು ಆಯ್ತು ಮಾಡ್ತೀನಿ ಅಂತ ಹೇಳಿ ಮುಹೂರ್ತ ದಿನ ಸಾಯಂಕಾಲ ಇಲ್ಲ ನಂಗೆ ಆಗಲ್ಲ, ಡೇಟ್ ಪ್ರಾಬ್ಲಮ್ ಆಗ್ತಿದೆ, ಚೆನ್ನೈಗೆ ಶೂಟ್ ಇದೆ ಅಂತೇಳಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನಾಳೆ ಶೂಟಿಂಗ್ ರಾತ್ರಿ 10 ಗಂಟೆವರೆಗೂ ನಾವು ಹುಡುಕಿ ಲಾಸ್ಟ್ ಕೊರಗಜ್ಜನ ಮೇಲೆ ಇದು ಮಾಡ್ಕೊಂಡು ಕೊರಗಜ್ಜ ಹೇಗಾರು ಮಾಡಿ ಸಂಗೀತ ಭಟ್ಗೆ ಒಂದು ಫೋನ್ ಮಾಡ್ತೀನಿ, ಏನಾದ್ರು ಮಾಡಿ ಕಾಪಾಡು ಅಂತೇಳಿ ಫೋನ್ ಮಾಡಿದ್ರು ರಾತ್ರಿ 10ವರೆಗೆ. ಮಾಡಿದಾಗ ಅವರು ಇಲ್ಲ ಈಗ ಪರವಾಗಿಲ್ಲ ಮನೆಗೆ ಬಂದಿದ್ದೀನಿ, ಬಟ್ ಅದೇ ಸ್ವಲ್ಪ ಇದಿದೆ. ನಾನು ಹೇಳಿಲ್ಲ, ಒಂದು 3 ಡೇಸ್ ಶೂಟು, ಆಮೇಲೆ ಒಂದು 10 ದಿವಸ ಬ್ರೇಕ್ ಇದೆ, ಫಾರೆಸ್ಟ್ಗೆ ಹೋಗ್ಬಿಡ್ತೀವಿ ಅಲ್ಲಿ. ಸರ್ ಹಂಗಿದ್ರೆ ಓಕೆ ನಾನು ಬರ್ತೀನಿ ನಾಳೆ ಅಂತೇಳಿ ಅಡ್ವಾನ್ಸು ತೊಗೊಂಡಿಲ್ಲ ಅವರು. ಬೆಳಿಗ್ಗೆನೇ 9 ಗಂಟೆಗೆ ಸ್ಪಾಟ್ಗೆ ಬಂದು ಸ್ಟಾರ್ಟ್ ಮಾಡಿದ್ರು. ಈ ಥರ ಒಂದು 2-3 ಇನ್ಸಿಡೆಂಟ್. ಆಮೇಲೆ ಶೂಟಿಂಗಲ್ಲೂ ಅಷ್ಟೇ, ನಾವು ಫಾರೆಸ್ಟಲ್ಲಿ ಮಾಡಿದ್ವಿ. ಫಾರೆಸ್ಟಲ್ಲಿ ಮಾಡ್ಬೇಕಾದ್ರೆ ನಾವು ಲೊಕೇಶನ್ ನೋಡ್ಬೇಕಾದ್ರೆ ಆನೆಗಳೆಲ್ಲ ಬರ್ತಾ ಇತ್ತು ಅಲ್ಲಿ. ನಾವು ಅದಕ್ಕೋಸ್ಕರ ಒಂದ್ಸರಿ ವಾಪಸ್ ಬಂದ್ವಿ ನಾವು. ಆಮೇಲೆ ಡೀಪ್ ಫಾರೆಸ್ಟ್ ಅದು, ಅಲ್ಲಿ ಹಾವುಗಳೆಲ್ಲ ಓಡಾಡ್ತಿರುತ್ತೆ, ಕಾಳಿಂಗ ಸರ್ಪ ಎಲ್ಲ ಇತ್ತು ಅಲ್ಲಿ. ನಾವು ಶೂಟಿಂಗ್ ಮಾಡಿದ್ದು ಒಂದು 25 ದಿವಸ ಅಲ್ಲಿದ್ವಿ ಆ ಫಾರೆಸ್ಟ್ ಅಲ್ಲಿ. ಒಂದಿನ ನಮ್ಗೊಂದು ತೊಂದರೆ ಆಗಿಲ್ಲ ಅಲ್ಲಿ. ಕ್ಯಾಮ್ರಾ ಇಟ್ಟಿದ್ವಿ, ಸ್ಟ್ಯಾಂಡ್ ಪಕ್ಕನೆ ಹಾವುಗಳೆಲ್ಲ ಓಡಾಡ್ತಿತ್ತು ಅಲ್ಲಿ. ಆದ್ರೂ ಅಷ್ಟು ಜನಕ್ಕೆ ಯಾರಿಗೂ ಏನು ಮಾಡಿರ್ಲಿಲ್ಲ. ಅದು ಇವೆಲ್ಲ ಒಂದು ಸ್ವಲ್ಪ ನಾವು ಕೊರಗಜ್ಜ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ರಿಂದ ನಮ್ಗೆ ಏನೂ ತೊಂದರೆ ಆಗಿದೆ. ಇಲ್ಲಿವರೆಗೂ ನಾವು ಬಂದಿದ್ವಿ. ರಿಲೀಸ್ ಈಗ ಜಾಕ್ ಮಂಜು ಸರ್ ಮಾಡ್ತಿದ್ದಾರೆ, ಅವ್ರು KSK ಶೋರೀಲ್ ಅಂತೇಳಿ.
ನಮ್ದಿಂದ ಅದೇ ಸಿಂಗಲ್ ಸ್ಕ್ರೀನ್ ನೋಡೋಣ, ಸಿಕ್ಕಿದಷ್ಟು ಮಾಡೋದು, ಇಲ್ಲಾಂದ್ರೆ ಮಲ್ಟಿಪ್ಲೆಕ್ಸ್ ಪ್ಲಾನ್ ಮಾಡ್ತಾ ಇದ್ವಿ ನಾವು. ಆಲ್ಮೋಸ್ಟ್ ಮಾಲ್ಗಳಲ್ಲೇ ರಿಲೀಸ್ ಮಾಡೋದು ಅಂತೇಳಿ. ಜಾಸ್ತಿ ಈಗ ಅಂದರೆ 12ನೇ ತಾರೀಕು ಸಂಕ್ರಾಂತಿಗೆ ಒಂದು 5-6 ತೆಲುಗು ತಮಿಳ್ ಸಿನಿಮಾಗಳು ಬರ್ತಿದೆ ಅಂತೆ. ಅದ್ರ ಮಧ್ಯೆ ನಾವು ಬರ್ತಾ ಇದ್ದೀವಿ, ಅಂದರೆ ನೆಕ್ಸ್ಟ್ ವೀಕ್ 1 ವಾರ ಗ್ಯಾಪಲ್ಲಿ ಸ್ಕ್ರೀನ್ಗಳು ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತೀವಿ, ಇಲ್ಲಾಂದ್ರೆ ಏನು ಸಿಗುತ್ತೆ ಅದನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ, ಅಂದರೆ ಆ್ಯಕ್ಚುಲಿ ಅದು ಗ್ಯಾಂಗಲ್ಲಿ ಇರೋದು, ಅವಳು ವಿಲನ್ ಗರ್ಲ್ ಫ್ರೆಂಡ್ ಅವಳು. ಮಾಮೂಲಿ ಹುಡುಗರ ಜೊತೆ ಹುಡುಗರು ಫೈಟ್ ಮಾಡೋದು ಕಾಮನ್ ಆಗಿರುತ್ತಲ್ವಾ, ಚೇಂಜಸ್ ಇರಲಿ ಅಂತೇಳಿ. ಅದು ಆ್ಯಕ್ಚುಲಿ ಸ್ಕ್ರಿಪ್ಟ್ ಇವ್ರಿಗೂ ಹೇಳಿರಲಿಲ್ಲ, ಸಂಗೀತ ಭಟ್ ಅವ್ರಿಗೂ ಹೇಳಿರಲಿಲ್ಲ ಈ ಥರ ಫೈಟ್ ಇದೆ ಅಂತೇಳಿ. ಹೋಗ್ತಾ ಹೋಗ್ತಾ ಅದು ಇಂಪ್ರೂವೈಸ್ ಆಯಿತು. ಸರಿ ಮಾಡೋಣ ಅಂತ, ಓಕೆ ಮಾಡೋಣ ಅಂತ ಅವರು ಆಮೇಲೆ ಖುಷಿ ಆದರು. ಇವ್ರಿಗೂ ಗೊತ್ತಿಲ್ಲ, ಇವರು ಆಮೇಲೆ ಇವರು ಕ್ಯಾರೆಕ್ಟರ್ ಹೇಳಿ ನನ್ನ ವಿಲನ್ ಮಾಡಿದ್ರು, ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ರು ಅವರು. ಆಮೇಲೆ ಸರಿ ಫೈಟ್ ಶೂಟ್ ದಿವಸ ಅವತ್ತು ಸಾಯಂಕಾಲ ಫುಟೇಜ್ ನೋಡಿದ್ಮೇಲೆ ಖುಷಿ ಆಯ್ತು ನನಗೆ ಅಂತೇಳಿ ಆಮೇಲೆ ಅವರು ಅದು ಅವ್ರ ಬಾಯಲ್ಲಿ ಕೇಳಬೇಕು, ಅವರೇ ಹೇಳ್ತಾರೆ. ತುಂಬ ಖುಷಿ ಆಗ್ಬಿಟ್ರು ಅವರು. ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಮಾಡಿದ್ರು. ಅದನ್ನು ವಿನೋದ್ ಮಾಸ್ಟರ್ ಕಂಪೋಸ್ ಮಾಡಿರೋದು. ಅವರು ಅಷ್ಟೇ ತುಂಬ ಇಂಟ್ರೆಸ್ಟ್ ಖುಷಿಲೇ ಮಾಡಿದ್ರು. ಇಡೀ 4 ಫೈಟ್ ಇದೆ, ಎಲ್ಲ ಅವರೇ ಮಾಡೋದು. ಅವರು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ದರ್ಶನ್ ಸರ್ ಮಾಡ್ತಿದ್ರು, ಅದ್ರ ಮಧ್ಯೆ ಒಂದು ಡೇಟ್ ಕೊಟ್ಟು ನಮಗೆ ಮಾಡಿಬಿಟ್ರು. 3 ಸಾಂಗ್ ಇದೆ, ಒಂದು ಕಾಲೇಜಸ್ ಒಂದು, ಇನ್ನೊಂದು ಡ್ಯೂಯೆಟ್ ಸಾಂಗ್ ಒಂದಿದೆ, ಮತ್ತೆ ಜರ್ನಿ ಸಾಂಗ್ 3 ಸಾಂಗ್. ಕನ್ನಡದಲ್ಲಿ ಬರಲ್ಲ ಅದು ಪ್ಲಾನ್ ಮಾಡ್ತಿದ್ದೀವಿ. ತುಂಬಾ ಚೆನ್ನಾಗಿದೆ ಸೆಂಟೆನ್ಸ್. ಅದೇ ಈ ಫಿಲ್ಮ್ ಹಿಟ್ ಆದ್ರೆ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ, ನಿಮ್ಮೆಲ್ಲರ ಇದಾದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಇದೇ ಸಾಂಗ್ ಅನ್ನು ಕನ್ನಡದಲ್ಲಿ ಇದು ಮಾಡಿಬಿಟ್ಟು ರಾಜೇಶ್ ಕೃಷ್ಣನ್ ಅವರ ಹತ್ರವೇ ಹಾಡಿಸಿ ರಿಲೀಸ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಫಿಲ್ಮಿಗೆ ಹಾಕ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಬಿಡ್ತೀವಿ. ಯಾಕಂದ್ರೆ ತುಂಬಾ ಜನ ಕೇಳಿದ್ರು ಇದರ ಕನ್ನಡ ವರ್ಷನ್ ಇಲ್ವಾ ಅಂತ. ಖಂಡಿತ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಒಂದು ಬ್ರೇಕ್ ನೋಡ್ತಾ ಇದ್ವಿ, ಫಿಲ್ಮು ಚೆನ್ನಾಗಿ ಹೋಗ್ಲಿ ಅಂತ, ಅದಕ್ಕೆ ಕಾಯ್ತಾ ಇದ್ವಿ. ಅದಾದ ಕೂಡಲೇ ಖಂಡಿತ 1 ವಾರದಲ್ಲಿ ಬರುತ್ತೆ ಅಲ್ವಾ. ಕನ್ನಡದಲ್ಲಿ ನಂದು ಮೊದಲನೇ ಸಿನಿಮಾ ಕ್ಲಾ ಅಂತ ಇದೆ. ಜನವರಿ 19ನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಪ್ರಶಾಂತ್ ಸರ್ ಮತ್ತು ನಂದು ಇದು 2ನೇ ಕಾಂಬಿನೇಷನ್ ಸಿನಿಮಾ. ತುಳುವಲ್ಲಿ ಮೊದಲನೇ ಸಿನಿಮಾ ಮಾಡಿದ್ವಿ, ದಗಲ್ ಬಾಜಿಲು ಅಂತ. ಒಂದು ಒಳ್ಳೆ ಸಕ್ಸಸ್ ಕಂಡ್ಕೊಂಡ್ವಿ. ಈ ಸಿನಿಮಾನು ಒಳ್ಳೆ ಸಕ್ಸಸ್ ಆಗತ್ತೆ ಅಂತ ನಾವು ಹೋಪಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇರಲಿ. ಮೋರ್ ದೆನ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲವರ್ಸ್ಗಳು ಆಗಿರ್ಲಿ, ಪೇರೆಂಟ್ಸ್ಗಳು ಪ್ರತಿಯೊಬ್ರು ಹೋಗಿ ಸಿನಿಮಾ ನೋಡ್ಲೇಬೇಕು. ಏನಕ್ಕೆ ಹೇಳಿದ್ರೆ, ನಮ್ಮ ಮಕ್ಕಳು ಇವತ್ತಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕಂತ ಹೇಳಿ ಹೋಗ್ತಾರೆ, ಎಲ್ಲೂ ಹೋಗ್ತಾರೆ, ಏನು ಹೋಗ್ತಾರೆ ಯಾರು ಕೇಳಲ್ಲ. ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮತ್ತೆ ಮನೆಗೆ ಗೊತ್ತಾಗುವಂಥದ್ದು. ಸೊ ಅದಕ್ಕೆ ಪೇರೆಂಟ್ಸ್ಗಳು ಸಿನಿಮಾ ನಮ್ಮ ಮಕ್ಕಳು ಜೊತೆ ನೋಡಿ. ಮೋರ್ ದೆನ್ ಲವರ್ಸ್ಗಳು ಈಗ ಏನಾಗತ್ತೆ, 2 days ರಜೆ ಇರತ್ತೆ, ಮಿಡಲ್ ಒಂದಿನ ಗ್ಯಾಪ್ ಇರತ್ತೆ ಅಂತ ಹೇಳಿದಾಗ, ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಲಿ ಬೇರೆ ಕಡೆ ಏನೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ, ಇಲ್ಲ ಸಿನಿಮಾ ಪ್ಲಾನ್ ಮಾಡ್ತೀವಿ. ಟ್ರಿಪ್ ಅಂತ ಪ್ಲಾನ್ ಮಾಡಿದಾಗ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ, ಇಲ್ಲ ನಮ್ಗೆ ಗೊತ್ತಿಲ್ದಿರೋ ಅಂತ ಪ್ಲೇಸಿಗೆ ಪ್ಲಾನ್ ಮಾಡ್ತೀವಿ, ಹೊಸ ಸೀನರೀಸ್ ಗಳು ನೋಡ್ಬೇಕು ಅಂತ. ಆ ಪ್ಲೇಸ್ ಗಳು ಹೇಗಿರತ್ತೆ, ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ವೋ ಅಂತ. ಸೊ ಅದಕ್ಕೋಸ್ಕರ ಅದು ಅಟ್ಲೀಸ್ಟ್ ಸಿನಿಮಾ ಹೋಗಿ ನೋಡಿ. ಅದನ್ನ ತುಂಬಾ ಅದ್ಭುತವಾಗಿ ಬಂದಿದೆ. ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ನಮ್ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಪ್ರಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ. ತುಂಬಾ ಕೂಲ್ ಡೈರೆಕ್ಟರ್ ಅವರು. ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾಂಪ್ರೋ ಆಗಬಾರ್ದಂತ ಪ್ರತಿಯೊಂದು ಫ್ರೇಮ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ. ಆಮೇಲೆ ಅರುಣ್ ಸರ್ ಅಷ್ಟೇ ನಮ್ ಸಿನಿಮಾ ತುಂಬಾ ಒಳ್ಳೆ ಕ್ವಾಲಿಟಿ ಬರ್ಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ. ಸೊ ನೀವೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಹಾಗೆ 19ನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಿದೆ, ನೀವೆಲ್ಲರ ಸಪೋರ್ಟ್ ಇದೆ. ನಮ್ಮ ಪಕ್ಕ ಬಿಸ್ನೆಸ್ ಮ್ಯಾನ್ ಸರ್, ನಾನು ಫುಲ್ ಬ್ಯುಸಿ ಆಗಿರ್ತೀನಿ. ಆ ಗ್ಯಾಪ್ ಅಲ್ಲಿ ಅದು ಹೇಳಿದ್ನಲ್ಲ, 2 days ರಜೆ ಸಿಕ್ಕಿದ್ರೆ ಸಾಕು, ಎಲ್ಲ ಟ್ರಕ್ಕಿಂಗ್ ಹೋಗೋಣ, ಸಿನಿಮಾಕ್ ಹೋಗೋಣ, ಎಲ್ಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ. ಅದು ನಮ್ದಲ್ಲ, ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಗರ್ಲ್ ಫ್ರೆಂಡ್ ಅಂತ ಬಂದಾಗ ಗರ್ಲ್ ಫ್ರೆಂಡ್ ಟೈಮ್ ಕೊಡ್ಲೇಬೇಕಾಗುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಅದೇ ಹೇಳಿದೆ, ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂಡ್ ಹೋಗಿ ಅಂತ ಹೇಳಿದೆ ನಾನು ಬಿಗಿನಿಂಗ್ ಅಲ್ಲಿ. ಗರ್ಲ್ ಫ್ರೆಂಡ್ ಟೈಮ್ ಕೊಡ್ಬೇಕಲ್ಲ ಸರ್, ಇಟ್ಸ್ ಅ ಫ್ಯಾಮಿಲಿ ಅಂತ ಬಂದಾಗ ಟೈಮ್ ಕೊಡ್ಲೇಬೇಕಾಗುತ್ತೆ. ಪ್ರಿಪ್ರೇಷನ್ ಐ ಆಮ್ ಮೆಂಟಲಿ ಪ್ರಿಪೇರ್ಡ್ ಸರ್. ಏನೇ ಕೊಟ್ಟರು ಮಾಡಕ್ ರೆಡಿ ಆಗಿದ್ದೀನಿ ನಾನು. ಮೋರ್ ದೆನ್ ನಂಗೆ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿದೆ. ಫೈಟ್ ಪ್ರಿಪ್ರೇಷನ್ ಮಾಡ್ಬೇಕಂತ ಇತ್ತು, ಮಾಡಕ್ಕಾಗಿಲ್ಲ. ಬಟ್ ವಿನೋದ್ ಮಾಸ್ಟರ್ ತುಂಬಾ ಚೆನ್ನಾಗಿ ಸರ್
ನಾನು ಪ್ರಿಪರೇಷನ್ ಮಾಡಿದಿರೋದು ಅದೊಂದೇ, ಮಿಕ್ಕಿರೋದೆಲ್ಲ ಪ್ರಿಪರೇಷನ್ ಮಾಡಿರೋಂಥದ್ದೇ. ಆಕ್ಚುಲಿ ನೋಡ್ಕೊಂಡ್ ಬಂದಿರೋದು ಆಕ್ಟಿಂಗ್ ಆಗಿರ್ಲಿ ಪ್ರತಿಯೊಂದು. ರಾಜ್ ಶೆಟ್ಟಿ ಅವರು ಶಿಷ್ಯ ಪ್ರಿಪರೇಷನ್ ಮಾಡಿ ಎಂಜಾಯ್ ಮಾಡಿ ನೋಡೋಣ ಸರ್. ಕೊಡಿ ಸರ್, ಕೊಡಿ ಅವ್ರಿಗೆ ಕೊಡಿ. ಸಪೋರ್ಟ್ ಮಾಡಬೇಕು. ಕ್ಯಾರೆಕ್ಟರ್ ಈ ಥರ ಫಾರೆಸ್ಟಲ್ಲಿ ತುಂಬ ಸ್ವಲ್ಪ ತೊಂದರೆ ಇತ್ತು, ಬಟ್ ನಾವು ಟೀಮ್ ಎಲ್ಲ ಫುಲ್ ನಮ್ಗೆ ಕೋಆಪ್ರೇಟ್ ಮಾಡಿದ್ರು, ಲೋಕಲ್ ಅವರು ತುಂಬ ಕೋಆಪ್ರೇಟ್ ಮಾಡಿದ್ರು. ಸೊ ತೊಂದರೆ ನೀಟಾಗಿ ಬಂದಿದೆ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರು ಸರ್? 40 days ಮಾಡಿದ್ವಿ. ರಾವೆಲ್ಲ ಓಡಾಡ್ತಿತ್ತು ಅಂತ. ಹೌದು ಸರ್, ನಾನು ಒಂದ್ಸತಿ ಶಾರ್ಟ್ ತೆಗೆದು ಎದ್ದೋದು ನನ್ನ ಕಾಲ ಹತ್ರನೇ ಹೋಗ್ತಾ ಇದೆ. ಅಲ್ಲ, ಇವ್ರ ಕಾಲ ಮೇಲೆ ಬರ್ತಿರುತ್ತೆ. ಬೆಳಗ್ಗೆ 6:30 ಶಾರ್ಟ್ ತೆಗಿದ್ವಿ. ಅಲ್ಲಿ ಲೋಕಲ್ಸಲ್ಲಿ ಕ್ಯಾಮ್ರಾ ಇಟ್ಟು ಶಾರ್ಟ್ ತೆಗೆದು ಶಾರ್ಟ್ ಓಕೆ ಆಯಿತು. ನಾನು ಎದ್ದೋಗ್ತೀನಿ, ಅಲ್ಲಿಗೆ ಕೆಳಗಡೆ ಹಂಗೆ ಹೋಗ್ತಾ ಇದೆ ತುಂಬ. ಆಮೇಲೆ ಲೀಚಸ್ ಕಚ್ಬಿಟ್ಟಿದ್ವಿ ಎಲ್ರಿಗೂ, ಫುಲ್ ಬ್ಲಡ್ ಎಲ್ಲ ಘಟ ಎಲ್ಲ ಮುಗಿಸ್ಕೊಂಡು ಆಗೊಂದು ಅರ್ಧ ಗಂಟೆ ಸರ್ ಮತ್ತೆ ಹಚ್ಚುತ್ತೆ, ಮತ್ತೆ ಅದು ಕಚ್ಚುತ್ತೆ. ಬಟ್ ಎಲ್ಲ ಹಂಗೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಮಾಡಿದ್ವಿ. 30 days ಫಾರೆಸ್ಟ್ ಎಲ್ಲ ಶೂಟ್ ಮಾಡಿದ್ರು, ಗುಂಡಿಯ ಫಾರೆಸ್ಟ್. ಹೌದು, ನಿಜ ಸರ್. ಅದಕ್ಕಾಗಿ ಸಿನಿಮಾ ಇಟ್ಟಾಗಬೇಕು. ಏನ್ ಹೇಳೋದು ಗೊತ್ತಿಲ್ಲ. ತುಂಬಾ ಖುಷಿ ವಿಚಾರ ಏನಂದ್ರೆ ಒಂದು ಹೊಸ ವರ್ಷದ ಒಂದು ಖುಷಿ ಇರ್ಬೇಕಾದ್ರೆ ಈ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ನನ್ಗೆ ನಾನು ಫಸ್ಟ್ ಹೀರೋಯಿನ್ ಮಾಡಿದ್ ರಿಲೀಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದೆ, ಬಟ್ ಈಗ ವಿಲನ್ ಮಾಡಿರೋದು ಬರ್ತಾ ಇದೆ. ಒಂಥರ ಡಿಫ್ರೆನ್ಸ್ ಚೆನ್ನಾಗಿದೆ, ಒಂಥರ ಖುಷಿ, ತುಂಬಾ ಖುಷಿಯಾಗಿದೆ ಕೂಡ. ಹೊಸ ತರ ಪಾತ್ರ. ಫೈಟಿಂಗ್ ಹೇಳಲೇಬೇಕು, ಅದನ್ನ ಮರೆಯಕ್ಕಂತೂ ಆಗಲ್ಲ. ವಿನೋದ್ ಮಾಸ್ಟರ್ ಆಕ್ಚುಲಿ ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದು. ತುಂಬಾ ಅಂದ್ರೆ ಅವ್ರು ಬಂದ ತಕ್ಷಣ ನಂಗೆ ಭಯ ಆಗ ಸ್ಟಾರ್ಟ್ ಆಗ್ಬಿಡುದು, ಎಲ್ಲಿ ರೋಪ್ ಹಾಕ್ಬಿಡ್ತಾರೆ ಅಂತ. ಅವ್ರಿಲ್ಲ ಪಕ್ಕದಲ್ಲೇ ಕುತ್ಕೋಬೇಕು, ನೀನು ಎಲ್ಲೂ ಹೋಗಂಗಿಲ್ಲ ಅಂತ ಪಕ್ಕದಲ್ಲಿ, ಊಟಕ್ಕೂ ಪಕ್ಕದಲ್ಲಿ ಕೂರಿಸ್ಕೋತಿದ್ರು, ನಿಂಗೆ ರೋಪ್ ಹಾಕ್ಲೇಬೇಕು ಅಂತ. ಸರ್ ರೋಪ್ ಎಲ್ಲ ಹಾಕ್ತೀರಾ ಸರ್? ಮೈ ಮೇಲೆ ಇರೋದು ಇಷ್ಟ ಬಟ್ಟೆ ಎಲ್ಲ ಹಾಕ್ತೀರಾ ರೋಪ್ ನೀವು ಅಂತ. ತುಂಬಾ ತಮಾಷೆಯಾಗಿ ಏನಿಲ್ಲ, ನಾವು ಜಸ್ಟ್ ಹಿಂಗ್ ಹೇಳ್ತೀವಿ, ಹುಡ್ಗರು ಮಾಡಿ ತೋರಿಸ್ತಾರೆ, ಮಾಡು ಸರ್, ನನ್ಗೆ ಏನು ಐಡಿಯಾನೇ ಇಲ್ಲ ಸರ್, ಏನಿಲ್ಲ ಅಮ್ಮ ಆರಾಮಾಗಿ ಮಾಡು, ಚೆನ್ನಾಗಿ ನಾನು ಇದು ಮಾಡ್ತೀನಿ ಅಂತ. ತುಂಬಾ ಭಯ 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 ಅಂದ್ರೆ ನಮ್ಗೆ ಒಂದೊಂದ್ ಸೆಕೆಂಡ್ ನಮ್ಗೆ ಏನಾದ್ರು ಆಗುತ್ತೆ, ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗ್ತಾ ಇದೆ ಅಂದ್ರು ನಾವು ಸ್ವಾಮಿ ಕೊರ್ಗಜ ಅದು ನಮ್ಗೆ ಅದೊಂದು ಬ್ಲಡ್ ಅಲ್ಲೇ ಇದ್ಬಿಟ್ಟಿದೆ. ಸೊ ಸ್ವಾಮಿ ಕೊರ್ಗಜ ಏನೂ ಮಾಡ್ಬೇಡಪ್ಪ, ಏನು ಆಗ್ಬಾರ್ದು ನಂಗೆ ಗಾಯ ಅಂತ ಹೇಳಿ ಮಾಡಿದ್ವಿ. ಬಟ್ ಸ್ವಲ್ಪ ಎಲ್ಲ ತರ್ಚಿತ್ತು, ಎಲ್ಲ ಎಲೆಗಳೆಲ್ಲ ಮೈಗೆ. ಬಟ್ ಫೈನಲ್ ಆಗಿ ಈವ್ನಿಂಗ್ ಬಂದು ಸ್ಪಾಟ್ ಎಡಿಟರ್ ಇದ್ರು, ಎಡಿಟ್ ಎಲ್ಲ ಮಾಡಿದ್ರು, ತೋರ್ಸಿದ್ರು, ನೋಡ್ಬಾ ಇಲ್ಲಿ ಅಳ್ತಾ ಇದ್ದಲ್ಲ ನೋಡು ಅಂತ ಹೇಳಿದ್ರು. ಹೋಗ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಅಂತ ಇದೆ. ಇನ್ನೊಂದ್ ಸ್ವಲ್ಪ ಲೆಂತಿ ಮಾಡೋಣ ಫೈಟ್ ಅಂತ ನಾನೇ ಕೇಳ್ತಾ ಇದ್ದೀನಿ ಅವಾಗ. ಸರ್ ರೋಪ್ ಹಾಕೋಣ ಸರ್, ಏನ್ ಇಷ್ಟಾನೇ ನೋವಾಗುತ್ತೆ. ಅವ್ರು ವಿಘ್ನೇಶ್ ಅವ್ರಿಗೂ ಕೂಡ ಬ್ಲಡ್ ಎಲ್ಲ ತುಂಬಾ ಬ್ಲಡ್ ಬಂದ್ಬಿಟ್ಟಿತ್ತು, ಅಂದ್ರೆ ರೋಪ್ ಹಾಕಿ. ಸರ್ ಬ್ಲಡ್ ತಾನೇ ವಾಸಿ ಆಗುತ್ತೆ ಸರ್, ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ. ಅಷ್ಟು ಖುಷಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕೂಲ್, ಒಂಥರ ಎಷ್ಟ್ ಕೂಲ್ ಅಂದ್ರೆ ಕೋಪ ಬಂದ್ರು ಅಷ್ಟೇ ಅದ್ ಮಾಡ್ಬಿಡಿ ನೀವು ಅಷ್ಟೇ ಹೇಳೋದು, ಅವ್ರು ಏನು ಹೇಳಲ್ಲ ಪಾಪ. ತುಂಬಾ ಕೂಲ್ ಅಂದ್ರೆ ಕೂಲೆಸ್ಟ್ ಡೈರೆಕ್ಟರ್ ನಾನ್ ನೋಡಿರೋದು ಆಕ್ಚುಲಿ. ಹಾಗೆ DOP ಸರ್ ಕೂಡ ಅಷ್ಟೇ, ಜಾಸ್ತಿ ಅಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಅವ್ರು ತುಂಬಾ ಸ್ಟ್ರಿಕ್ಟ್, ವರ್ಕ್ ಅಷ್ಟೇ ಅವರಿಗೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ನಮ್ಮ ಒಂದು ತಂಡಕ್ಕೆ. ಸರ್ ಹೇಳ್ದಂಗೆ ತುಂಬಾ ಅಡೆತಡೆ ಆಗ್ತಾ ಇತ್ತು ಅಂತ ಹೇಳಿದ್ರು. ಸೊ ನಾನು ಕೂಡ ನನ್ನ ಪಾತ್ರ ಬೇರೆ ಯಾರೋ ಮಾಡ್ಬೇಕಿತ್ತು ಅಂತ ನನ್ಗೆ ಒಂದು ನ್ಯೂಸ್ ಬಂತು ಆಕ್ಚುಲಿ. ಸೊ ಹಿಂಗೆ ನಂಗೆ ಈ ನೈಟ್ ಕಾಲ್ ಬಂದಿದ್ದು, ಆಕ್ಚುಲಿ ಕಾಲ್ ಬಂತು. ಹೀಗೆ ಕಾಲ್ ಮಾಡಿದಾಗ ಹಿಂಗೆ ಅಂತ ಹೇಳಿದ್ರು. ನಾನು ಒಂದ್ 2 ದಿನದ ಹಿಂದೆ ಅನ್ಕೋತಾ ಇದ್ದೆ ಈ ತರ ಒಂದ್ ಮಾಡ್ಬೋದು ಅಂತ, ಬಟ್ ಅದಷ್ಟು ಬೇಗ ನೋಡೋಣ ಕೊರ್ಗಜ ನೋಡೋಣ ಏನೋ ಆಗ್ಲಿ ಅಂತ ಅನ್ಕೊಂಡೆ. ಬಟ್ ಬೇಗ ಕೂಡ್ ಬಂತು. ಅಜ್ಜನ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು, ಹಾಗೂ ನಿಮ್ ಪ್ರೀತಿ ಬೇಕು. ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ, ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ, ಪೈರಸಿ ಮಾಡಬೇಡಿ. ಸೊ ಅಷ್ಟೇ ಕೇಳ್ಕೊಳ್ಳೋದು. ಅಲ್ಲಲ್ಲ, ಇದ್ರಲ್ಲಿ ಏನ್ ಪಾತ್ರ ಸಂಗೀತ ಮಾಡಿದ್ದಾರೆ, ನೀವೇನಾಗಿರ್ತೀರ? ನಾನು ವಿಲನ್. ಈಗ ಒಂದು ವಿಲನ್ ಇರ್ತಾರಲ್ಲ, ಸೊ ಅವ್ರ ಗರ್ಲ್ ಫ್ರೆಂಡ್ ಅಂದ್ರೆ ನಾನು ಒಂದು ಲೇಡಿ ವಿಲನ್. ಸಂಗೀತ ಬಗ್ಗೆ ನನ್ಗೆ ಫೈಟ್ ಇದೆ ಆಕ್ಚುಲಿ, ತುಂಬಾ ಜೋರ್ ಜುಟ್ಟಿನ ಜಗಳ ಅಲ್ಲ, ಇದು ಹೊಡೆದಾಡೋ ಜಗಳನೇ ಡೈರೆಕ್ಟ್. ಹೀರೋ ಮೇಲೆ ಇಲ್ವಾ? ಹೀರೋಗೂ ಹೊಡೆದಿದ್ದೀನಿ. ಹೀರೋಗೂ ಸ್ವಲ್ಪ 1-2 ಕಡೆ ಹೊಡಿಯಕ್ ಹೋಗ್ತೀನಿ, ನಂಗೆ ಹೊಡೆದು ಬಿಸಾಡ್ಬಿಡ್ತಾರೆ ಹಾಗೆ. ಬಟ್ ಫೈನಲಿ ಹೋಗ್ತೀನಿ ನಾನು. ವಿಲನ್ ಹೋಗ್ಲೇಬೇಕಲ್ಲ, ಅವಾಗ್ಲೇ ಒಂದು ವ್ಯಾಲ್ಯೂ ಅವರಿಗೆ, ಹೊಡ್ತಾಡಿ ಹೋಗೋಣ ಅಂತ ಸಾಯೋವರೆಗೂ ಅಷ್ಟೇ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.
ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಮ ಎಲ್ಲ ಒಂದು ಟೈಮ್ ಬಿಟ್ಟು ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಮ್ಮ ತಂಡಕ್ಕೆ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ಬೇಕು. ಥ್ಯಾಂಕ್ ಯು ಸೋ ಮಚ್. ನಂದು ಫಿಲಮ್ ಚೇಂಬರ್ಸ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದು ಅವರೇನೆ. ಬಟ್ ನಾನು ಅವ್ರ ಹತ್ರ ಫಸ್ಟ್ ಫಿಲಮ್ ಮಾಡಲಿಲ್ಲ. ನಂದು ಫಸ್ಟ್ ಮೂವಿ ರಗಡ್ ಇವ್ರ ಹತ್ರ ಮಾಡಬೇಕಿತ್ತು, ಬಟ್ ಯಾವುದೋ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಮೂವಿಲಾದ್ರೂ ಸ್ವಲ್ಪನಾದ್ರೂ ನಮ್ಮದು ಒಂದು ಅಡಲಿ ಸೇವೆ ಇರಲಿ ಅಂತ ನಂದು ಸ್ವಂತ ಕ್ಯಾಮ್ರಾಸ್ ಲೆನ್ಸಸ್ ಎಲ್ಲ ಇದೆ. ಸೊ ಆ ಥರ ಒಂದು ಅಡಲಿ ಸೇವೆ ಒಂದು ಮಾಡಿದ್ದೀನಿ ಅಷ್ಟೇ. ನಮ್ಮದು ಕ್ಯಾಮ್ರಾಸ್ ಎಲ್ಲ ಕೊಟ್ಟಿದ್ದೀನಿ ಇದಕ್ಕೆ, ಈ ಮೂವಿಗೆ ಬಂದಿರೋ ಕ್ಯಾಮ್ರಾಸ್ ಎಲ್ಲ. ಈಗ ನಾನು ಒಂದು ಮೂವಿ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಸೊ ಪ್ರಶಾಂತ್ ಬಂದು ಈಗ ಕ್ರಿಕೆಟಲ್ಲಿ ಧೋನಿ ಹೆಂಗೆ, ಇವರು ಫಿಲಮ್ ಇಂಡಸ್ಟ್ರಿಗೆ ಧೋನಿನೇ. ತುಂಬ ಇದಂದರೆ ಟೆನ್ಷನ್ನೇ ತಗೊಳ್ಳೋದು. ಏನಾದ್ರೂ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾರು ಸುಮ್ಮನೆ ಕೂಗಾಡೋದು ಅದು ಮಾಡೋದು ಅದೇನಿಲ್ಲ. ತುಂಬ ಕೂಲ್ ಧೋನಿ ಆಫ್ ಫಿಲಮ್ ಇಂಡಸ್ಟ್ರಿ ಆ ಥರ ಇವರು. ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ ಹತ್ರ ಆಗಲಿ ಇನ್ನೊಬ್ರ ಹತ್ರ ಆಗಲಿ ಸ್ಮೂತಾಗಿ ಹೇಳ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತಾರೆ. ನೀವೇ ನೋಡಿದ್ರೆ ಟ್ರೇಲರು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಟೀಮ್ಗೆ ತುಂಬ ಒಳ್ಳೆಯದಾಗಲಿ, ನಮ್ಮ ಸಹಕಾರ ಯಾವಾಗಲೂ ಅವ್ರಿಗಿರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅವರ ಮೂಲಕ ಶ್ರೀಯುತ ಉದಯ ಅಮ್ಮಣ್ಣ ಅವರು ಮತ್ತು ನಮ್ಮನ್ನೆಲ್ಲ ಸೇರಿಸ್ಕೊಂಡು ನಿಮಗೆ ಕೊಡೋದಕ್ಕೆ ಮುಂದಾಗಿದ್ವಿ. ನಾನು ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದಾಗೆ ವಿಘ್ನೇಶ್ ಅವರು ಹೇಳಿದಾಗೆ ಆ ಬಿಸ್ನೆಸ್ ಇಂದ ಎಳ್ಕೊಂಡು ಈ ಮೂವಿಗೆ ತಂದಿದ್ದು ನಮ್ಮ ಪ್ರಶಾಂತ್ ಅವರು. ಅತ್ಯುತ್ತಮ ಸ್ನೇಹಿತ, ಯಾವಾಗ್ಲೂ ನಗ್ತಾನೆ ಇರೋದು, ಎಷ್ಟು ಟೆನ್ಷನ್ ಇದ್ರು ನಗ್ತಾ ಇರೋದು. ಇಲ್ಲಾಂದ್ರೆ ಒಂದು ಚಲನಚಿತ್ರ ಪ್ರಾರಂಭ ಆಗಿ 1.5 ವರ್ಷವರೆಗೆ ಕಾಯ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಟೆನ್ಷನ್ಗಳಿರತ್ವೆ ಅಲ್ಲಿ. ಆ ಟೆನ್ಷನ್ಗಳನ್ನೆಲ್ಲ ಮಾಯ ಮಾಡಿರ್ತಕ್ಕಂಥದ್ದು ನಮ್ಮ ಕೊರಗಜ್ಜ. ಅವರ ಮುಖವನ್ನ ನೋಡಿದಾಗ ಗೊತ್ತಾಗುತ್ತೆ ಕೊರಗಜ್ಜ ಅನ್ನುವಂತ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಎಲ್ಲ ಕಷ್ಟಗಳು ದೂರ ಆಗತ್ತೆ. ದೂರ ಮಾಡಿ ಯಾವಾಗ್ಲೂ ನಗ್ನಗ್ತಾ ಇರ್ಬೋದು ಅನ್ನುವಂಥದ್ದನ್ನು ನಮ್ಮ ವೈಭವ್ ಪ್ರಶಾಂತ್ ಅವ್ರನ್ನ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗತ್ತೆ. ಕ್ಲಾಂತ ಹೆಸರಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕಾದಿಂದ ಸಕ್ಸಸ್ ಆಗಿರುವಂತದ್ದು ಒಂದ್ ಕಡೆ ಆದ್ರೆ, ಕಾಂತಾರ ಅಂತ ನೀವು ಹೇಳಿದ್ರಿ. ಕಾಂತಾರ ಅಂತ ಹೇಳಿದ್ರು ಕಾಡು. ನಮ್ಮ ಆ ಕಾಂತಾರ ಎನ್ನುವಂತ ಹೆಸರು ಆ ಮೂವಿ ಬರೋ ಮೊದ್ಲು ಯಾರು ಗೊತ್ತಿರ್ಲಿಲ್ಲ. ಆನಂತರ ಅದು ತುಂಬಾ ಪಾಪ್ಯುಲರ್ ಆಯ್ತು. ಹಾಗೆ ಕ್ಲಾಂತ ಅನ್ನುವಂತ ಹೊಸ ಹೆಸರನ್ನು ಕೊಟ್ಟು ತುಂಬಾ ಮೂವಿ ಬಂದ ನಂತರ ಆ ಕ್ಲಾಂತ ಅನ್ನುವಂತ ಹೆಸರು ತುಂಬಾ ಪಾಪ್ಯುಲರ್ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಈ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ. ಜನ ಎಲ್ಲರೂ ಬಂದು ನೋಡ್ತೀರಿ, ನಮ್ಮನ್ನು ಹರಿಸ್ತೀರಿ ಅನ್ನುವಂತ ನಂಬಿಕೆ ಇದೆ. ತುಂಬಾ ಧನ್ಯವಾದಗಳು. 2 ಸಾಂಗ್ ಕೊರಿಯೋಗ್ರಾಫ್ ಮಾಡಿದೀನಿ. ಒಂದು ಜರ್ನಿ ಸಾಂಗು, ಮತ್ತೊಂದು ಲವ್ ಟ್ರ್ಯಾಕ್. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಮೂವಿ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಟೀಮ್ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಧೋನಿ ಅಂತ ನಾಯಕ, ಹಾಗೆ ಹೊಸ ಎನರ್ಜಿ ಇರುವಂತ ವಿಘ್ನೇಶ್ ಆಗಲಿ, ಸಂಗೀತ ಭಟ್ ಆಗಲಿ, ಹಾಗೆ ನಮ್ಮ ಟೀಮ್ನಲ್ಲಿ ಇನ್ನೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರುವಂತ ಶ್ರೀ ಬಂಗೇರ ಆಗಿರ್ಬೋದು. ಇವರೆಲ್ಲ ಒಂದು ಪ್ರಯತ್ನದ ಫಲ ಆದ ಅವರ ಕನಸು ಅಂತೇಳಿ ಆ ಕನಸನ್ನು ನಾವೊಂದು ಈಗ ಒಂದು ಪ್ರಾಡಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೀವೆಲ್ಲರೂ ನಾವು ನೋಡ್ತಾ ಇದ್ವಿ ಹೊಸ ಟೀಮಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ, ಯಾವುದಕ್ಕೂ ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಯಾರು ಆಕ್ಟ್ ಮಾಡ್ತಾ ಇರೋದು, ಯಾವ ಹೀರೋ, ಯಾವ ದೊಡ್ಡ ದೊಡ್ಡ ಹೆಸರುಗಳು ಕೇಳ್ತಾ ಇದ್ದಾರೆ. ನಮ್ಗೆ ಹೆಸರು ಬರ್ಬೇಕಾದ್ರೆ 4 ಫಿಲ್ಮ್ ಮಾಡ್ಬೇಕು. ಫಿಲ್ಮ್ ಮಾಡಿ ಅದು ಫಿಲ್ಮ್ ಇಟ್ಟಾದ್ರೆ ಮಾತ್ರ ಹೆಸರು ಬರ್ತದೆ. ಇದು ಎಂತ ಹೇಳ್ತಾರೆ, ಅನುಭವ ಇಲ್ಲದೆ ಕೆಲಸ ಇಲ್ಲ, ಕೆಲಸ ಇಲ್ಲದೆ ಅನುಭವ ಇಲ್ಲ ಅಂತ. ನಮಗೆ ಅನುಭವದ ಕೊರತೆ ಇದೆ. ನಾವು ಇಲ್ಲಿ ಒದ್ದಾಡ್ತಾ ಇದ್ವಿ. ಸೊ ನಮಗೆ ಮಾಧ್ಯಮ ಮಿತ್ರರೇ ನಮ್ಮ ಆಧಾರ ಸ್ತಂಭ. ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ದಯವಿಟ್ಟು ನಿಮ್ಮ ಮನೆಯ ಮೂವಿ, ನಿಮ್ಮ ಮನೆಯ ಸದಸ್ಯರು ಮಾಡಿದ ಮೂವಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ. ಸಿನಿಮಾದ ಬಗ್ಗೆ ಒಳ್ಳೆಯ ಬರವಣಿಗೆ, ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆಯ ಬರವಣಿಗೆಗಳನ್ನು ನೀಡಿ. ಹಾಗೆ ನಮಗೆ ಪ್ರೋತ್ಸಾಹಿಸಿ. 4 ಜನ, ಯಾಕಂದ್ರೆ ಕನ್ನಡ ನಾನು ನೋಡಿದಾಗೆ, ನಾನು ನೋಡ್ತಾ ಇದ್ದೀನಿ, ನಾನು ಹೊಸಬ ಈ ಮೂವಿ ಇಂಡಸ್ಟ್ರಿಗೆ. ಕನ್ನಡಕ್ಕೆ ಪ್ರತಿ ವಾರ 8ರಿಂದ 10 ಮೂವಿ ಬರ್ತಾ ಇದೆ, ಬಂದ ಹಾಗೆ ಹೋಗ್ತಾ ಇದೆ. ಅದು ಆ ಭಯ ನನ್ನನ್ನು ಕಾಡ್ತಾ ಇದೆ. ಇದು ಯಾವಾಗ 3 ದಿವಸದಲ್ಲಿ ಹೋಗ್ಬಿಡ್ತದೋ ಏನೋ, ಇಷ್ಟೆಲ್ಲ ದುಡ್ಡು ಹಾಕಿ ಖರ್ಚು ಮಾಡಿ ಎಲ್ಲ ಮತ್ತೆ ಸಾಲ ಮಾಡ್ಕೊಂಡು ಅದನ್ನು ತೀರ್ಸ್ಲಿಕ್ಕೆ ಒದ್ದಾಡ್ಬೇಕೇನೋ ಅಂತ ಹೇಳುವ ಭಯ ಇದೆ. ಅದೇ ನಾವು ನಂಬಿದಂತ ಕೊರಗಜ್ಜ. ನಾನು ಒಬ್ಬ ದೈವ ಭಕ್ತ. ನಮ್ಮ ಮನೆಯ ಶಕ್ತಿಗಳನ್ನೆಲ್ಲ ನಂಬಿ ಇಳಿದಿದ್ದೇನೆ. ಸೋಲಿಕ್ಕಿಲ್ಲ,
ಅಂತ ಹೇಳುವ ಭರವಸೆ ಇದೆ. ಇಷ್ಟು ಜನ ಸೇರಿದ್ದೀವಿ, ಇಷ್ಟು ಪತ್ರಕರ್ತರಂದ್ರೆ ನಮ್ಮ ರಾಜ್ಯದಲ್ಲಿ ಖಂಡಿತ ಈ ಫಿಲ್ಮಿನ ಬಗ್ಗೆ ಒಂದಷ್ಟು ಟಾಕ್ ಕ್ರಿಯೇಟ್ ಆದ್ರೆ, ಮತ್ತೆ ಕಂಟೆಂಟ್ ಇಷ್ಟ ಆದ್ರೆ, ಕಂಟೆಂಟ್ ಇಷ್ಟ ಆಗಿಲ್ಲ ಅಂದ್ರೆ ಯಾರು ನೋಡೋದಿಲ್ಲ. ನಮ್ಮ ಕಂಟೆಂಟ್ ಕಷ್ಟಪಟ್ಟು ಒಳ್ಳೆ ಕಂಟೆಂಟ್ ನೀಡಿದ್ವಿ, ಆ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಹೇಳುವ ನಮ್ ವಿಶ್ವಾಸ ನಮಗೆಲ್ರಿಗಿದೆ. ಸೊ ಎಲ್ರು ಜನ ನೋಡುವ ಹಾಗೆ ಆಗ್ಲಿ ನಿಮ್ಮ ಮೂಲಕ ಅಂತ ಹೇಳಿ ಕೇಳಿಕೊಳ್ತಾ, ನನಗೆ ಸಹಕಾರ ನೀಡಿದಂತ ನನ್ನ ಮನೆಯ ಮೆಂಬರ್ಸು, ನನ್ನ ತಮ್ಮಂದಿರು, ಸತೀಶ್ ಅಮ್ಮಣ್ಣ ಆಗಿರ್ಬೋದು, ಜಯಪ್ರಸಾದ್ ಅಟ್ಲಾಂಟ್ ಆಗಿರ್ಬೋದು, ನನ್ನ ಪ್ರೀತಿಯ ಮಡದಿ ಸ್ನೇಹಲತಾ ಆಗಿರ್ಬೋದು, ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತೆ ನನ್ನ ಟೀಮಿಗೆ ಕೂಡ ಹೇಳ್ತೇನೆ, ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡ್, ಆಗಿಲ್ಲ ಅಂದ್ರೆ ಪಟ್ಟ ಅಂತ ಹೇಳ್ತೇನೆ. ಅದನ್ನು ನನ್ನನ್ನು ತುಂಬಾ ಸಹಿಸಿಕೊಂಡಿದ್ದಾರೆ ನಮ್ಮ ಟೀಮ್ ಮೆಂಬರ್ಸು, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಹೀರೋ ಆಗಿರ್ಬೋದು. ಅವರನ್ನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನನ್ನ ಕ್ಯಾರೆಕ್ಟರ್ ಕೇಳಿದ್ರೆ ಅವರೇ ಹೇಳ್ತಾರೆ ಅವರು ಹೀಗೆ ಅಂತ. ಸೊ ಅವರು ನನ್ನನ್ನು ಸಹಿಸಿಕೊಂಡಿದ್ದಕ್ಕಾಗಿ, ಮತ್ತೆ ನನ್ನನ್ನು ಈ ಫಿಲ್ಮ್ ಇಂಡಸ್ಟ್ರಿಗೆ ತಂದಂತಹ ಈ ನನ್ನ ಎಲ್ಲ ಕ್ಲಾಂತ ಟೀಮಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೀವೇನು ಕ್ಯಾರೆಕ್ಟರ್ ಮಾಡಿ ಬನ್ನಿ.